ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿರುತ್ತೆ, ಈ ನಾವೇನು 2 ಸ್ಟ್ರೋಕ್ ಬೈಕಿಗೆ ಪೆಟ್ರೋಲ್ ಜೊತೆ ಆಯಿಲ್ ಮಿಕ್ಸ್ ಮಾಡ್ತೀವಿ ಅಂತ. ಆ್ಯಕ್ಚುಲಿ ಯಾಕೆ ಪೆಟ್ರೋಲ್ ಜೊತೆ ಆಯಿಲ್ ಮಿಕ್ಸ್ ಮಾಡ್ತೀವಿ ಅಂದರೆ, ನಾವು ಜಾಸ್ತಿ ಹಳೆಯ ಸ್ಕೂಟರ್ಗಳಲ್ಲಿ ಅಥವಾ ಏನು RX100 ಇದೆ ಬೈಕಲ್ಲಿ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ RX100ಅಲ್ಲಿ ನಾವು ಪೆಟ್ರೋಲ್ ಜೊತೆ ಆಯಿಲ್ ಮಿಕ್ಸ್ ಮಾಡ್ತೀವಿ ಅಂತ. ಬಟ್ ಎಷ್ಟೊಂದು ಜನಕ್ಕೆ ಆಯಿಲ್ ನಾವು ಯಾಕೆ ಮಿಕ್ಸ್ ಮಾಡ್ತೀವಿ ಅಂತ ಗೊತ್ತಿರಲ್ಲ. ಯಾಕೆ ಅಂದರೆ ಆಯಿಲ್ ಬಂದುಬಿಟ್ಟು ಲುಬ್ರಿಕೆಂಟಾಗಿ ವರ್ಕ್ ಮಾಡುತ್ತೆ. ಬೇಸಿಕಲಿ 2 ಸ್ಟ್ರೋಕ್ ಇಂಜಿನಲ್ಲಿ 2 ಪಾರ್ಟ್ ಬರುತ್ತೆ. ಒಂದು ಗೇರ್ ಬಾಕ್ಸು, ಇನ್ನೊಂದು ಕ್ರ್ಯಾಂಕ್ ಶಾಫ್ಟ್. ಅದ್ರ ಎರಡರ ಮಧ್ಯ ಬೌಂಡ್ರಿ ಬರುತ್ತೆ. ಇವಾಗ 4 ಸ್ಟ್ರೋಕ್ ಇಂಜಿನಲ್ಲಿ ಏನಾಗುತ್ತೆ ಅಂದರೆ, ಗೇರ್ ಬಾಕ್ಸ್ ಮತ್ತು ಕ್ರ್ಯಾಂಕ್ ಶಾಫ್ಟ್ ಮಧ್ಯೆ ಯಾವುದೇ ರೀತಿ ಬೌಂಡ್ರೀಸ್ ಇರಲ್ಲ. ಆ ಗೇರ್ ಬಾಕ್ಸಲ್ಲಿರುವಂಥ ಆಯಿಲು ಕ್ರ್ಯಾಂಕ್ ಶಾಫ್ಟ್ಗೆ ಹೋಗುತ್ತೆ, ಅಲ್ಲಿಂದ ಆಯಿಲ್ ಸಪ್ಲೈ ಆಗುತ್ತೆ. ಬಟ್ 2 ಸ್ಟ್ರೋಕ್ ಇಂಜಿನಲ್ಲಿ ಏನಾಗುತ್ತೆ ಅಂದರೆ, ಕ್ರ್ಯಾಂಕ್ ಶಾಫ್ಟ್ ಬೇರೆ ಕಡೆ ಮತ್ತು ಗೇರ್ ಬಾಕ್ಸ್ ಬೇರೆ ಕಡೆ, ಅದ್ರ ಮಧ್ಯೆ ಬೌಂಡ್ರಿ ಬರುತ್ತೆ. ಅದರಿಂದಾಗಿ ಆಯಿಲ್ ಸಪ್ಲೈ ಗೇರ್ ಬಾಕ್ಸಿಂದ ಕ್ರ್ಯಾಂಕ್ ಶಾಫ್ಟ್ಗೆ ಆಗಲ್ಲ. ಏನು ಈ ಗೇರ್ ಬಾಕ್ಸ್ ಮತ್ತು ಕ್ಲಚ್ಚಲ್ಲಿ ಏನಿರುತ್ತೆ ಆಯಿಲು, ಅದು ಕ್ರ್ಯಾಂಕ್ ಬರಲ್ಲ. ಸೊ ನಮಗೆ ಆ ಕ್ರ್ಯಾಂಕಲ್ಲಿರುವಂಥ ಕನೆಕ್ಟಿಂಗ್ ರಾಡು ಮತ್ತು ಪಿಸ್ಟಾನ್ಗೆ ಆಯಿಲ್ ಬೇಕಲ್ವ, ಆಯಿಲ್ ಸಪ್ಲೈ. ಸೊ ನಾವೇನು ಮಾಡ್ತೀವಿ, ಪೆಟ್ರೋಲ್ ಹಾಕಬೇಕಾದ್ರೆ ಆಯಿಲ್ ಮಿಕ್ಸ್ ಮಾಡಿ ಹಾಕಿದಾಗ ಅದು ಕ್ರ್ಯಾಂಕ್ ಶಾಫ್ಟ್ಗೆ, ಕನೆಕ್ಟಿಂಗ್ ರಾಡ್ಗೆ, ಪಿಸ್ಟಾನ್ಗೆ ಆಯಿಲ್ ಸಪ್ಲೈ ಆಗುತ್ತೆ. ಇದು ಬೇಸಿಕಲಿ ವಿಷಯ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.